ಕೋರಿಯೋಗ್ರಾಫರ್ ಆಗಬೇಕೆಂದು ಬಾಂಬೆಗೆ ಬಂದ ಜಮೀಲ್ ಶಾ ಆಕಸ್ಮಿಕವಾಗಿ ಡ್ಯಾನ್ಸ್ ಪ್ರೋಗ್ರಾಂಗೆ ಬಳಸುವ ಸಾಲ್ಸಾ ಶೂಗಳ ತಯಾರಕನಾದ. ಒಂದು ಮುಂಜಾನೆ ಅವನಿಗೆ ಫೋನ್ ಬಂತು. ಆ ಕಡೆಯಿಂದ ನಟಿ ಪ್ರಿಯಾಂಕಾ ಚೋಪ್ರಾ ಮಾತಾಡ್ತಾ ಇದ್ಲು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಒಂದು ಹೊಸ ಕಥೆಯೊಂದಿಗೆ. ಆ ಕಥೆ AR ಮಣಿಕಾಂತ್ ಅವರು ಬರೆದಿರುವಂತಹ ಭಾವತೀರ ಯಾನದಿಂದ ತೆಗೆದುಕೊಂಡಿರುವಂತಹ ಬರಿಗಾಲಲ್ಲಿ ಬಂದಾತ ಬಾಲಿವುಡ್ ಮಂದಿಯ ಡಾರ್ಲಿಂಗ್ ಆಗಿದ್ದಾನೆ. ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಇಂಥದ್ದೇ ಕೆಲಸ ಮಾಡುತ್ತಾನೆಂದು ಖಚಿತವಾಗಿ ಹೇಳಲು ಸಾಧ್ಯವೇ ಇಲ್ಲ. ಅದೃಷ್ಟ ಎಂಬುದು ಕೈ ಹಿಡಿದರೆ ಕೊಳೆಗೇರಿಯ ಹೈದನೊಬ್ಬ ದೀಪಿಕಾ ಪಡುಕೋಣೆಯೊಂದಿಗೆ ವಾರ ವಾರವೂ ಹರಟೆಗೆ ನಿಲ್ಲಬಹುದು. ನಟನೆಯ ABCD ಗೊತ್ತಿಲ್ಲದವನು ಅಮಿತಾಬ್ ಬಚ್ಚನ್ಗೆ ಸಲಹೆಗಾರನಾಗ್ಬೋದು. ಕೂಲಿ ಮಾಡುತ್ತಿದ್ದ ಆಸಾಮಿ ಕುಬೇರನಾಗ್ಬೋದು. ಈಗ ನೀವು ಕೇಳಲಿರುವುದು ಕೂಡ ಇಂಥದ್ದೇ ಒಂದು ಪ್ರಸಂಗದ ವಿವರಣೆ. 15 ವರ್ಷಗಳ ಹಿಂದೆ ಬರಿಗಾಲಲ್ಲಿ ಮುಂಬೈಗೆ ಬಂದ ಜಮೀಲ್ ಶಾ ಎಂಬ ಹೈದ ಇವತ್ತು ಬಾಲಿವುಡ್ನ ಎಲ್ಲ ನಟ ನಟಿಯರ ಡಾರ್ಲಿಂಗ್ ಆಗಿದ್ದಾನೆ. ಈತ ತಯಾರಿಸುವ ಡ್ಯಾನ್ಸ್ ಶೂಗಳನ್ನು ಬಾಲಿವುಡ್ನ ಮಂದಿ ಮುಗಿಬಿದ್ದು ಖರೀದಿಸ್ತಾರೆ. ಅಷ್ಟೇ ಅಲ್ಲ, ಜಮೀಲ್ ಶಾನ ಅಂಗಡಿಯಲ್ಲಿ ತಯಾರಾಗುವ ಶೂಗಳು 10ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತಾಗುತ್ತವೆ. ವಿದೇಶಗಳ ಹೆಸರಾಂತ ಪಾಪ್ ಸಿಂಗರ್ಗಳೆಲ್ಲ ಈ ಹುಡುಗನ ಕಾಯಂ ಗಿರಾಕಿಗಳ ಪಟ್ಟಿಯಲ್ಲಿದ್ದಾರೆ. ಒಂದು ಸಿನಿಮಾ ಆಗುವ ಎಲ್ಲ ಅಂಶಗಳನ್ನು ಹೊಂದಿರುವ ಜಮೀಲ್ ಶಾನ ಬದುಕಿನ ಕತೆ ಆರಂಭವಾಗುವುದು ಹೀಗೆ. ಬಿಹಾರದ ದರ್ಬಾಂಗ್ ಜಿಲ್ಲೆಯ ಒಂದು ಹಳ್ಳಿಯವನು ಜಮೀಲ್ ಶಾ. ಈತನ ತಂದೆ ತಾಯಿ ಕೂಲಿ ಮಾಡಿಕೊಂಡೇ ಬದುಕು ಸಾಗಿಸ್ತಿದ್ರು. ಈ ದಂಪತಿಗೆ 4 ಗಂಡು ಮಗು, 4 ಹೆಣ್ಣು ಮಕ್ಕಳು. ಜಮೀಲ್ ಶಾನೇ ಹಿರಿಯ ಮಗ. ಹೊಟ್ಟೆ ಬಟ್ಟೆಗೆ ತೊಂದರೆ ಇದ್ದ ಕಾರಣದಿಂದ ಮಕ್ಕಳನ್ನು ಶಾಲೆಗೆ ಕಳಿಸುವ ಯೋಚನೆಯನ್ನೇ ಈ ದಂಪತಿ ಮಾಡಲಿಲ್ಲ. ಮಸೀದಿಯೊಂದರ ಮದ್ರಾಸದಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಎಂದಾಗ ಮಾತ್ರ ಜಮೀಲ್ನನ್ನು ಅಲ್ಲಿಗೆ ಕಳಿಸುವ ಮನಸ್ಸು ಮಾಡಿದ್ರು. 3 ತಿಂಗಳ ನಂತರ ಪೆನ್ನು, ಪೆನ್ಸಿಲ್, ನೋಟ್ಬುಕ್ ಖರೀದಿಸಲು ಹಣ ಬೇಕು ಎನ್ನುತ್ತಾ ಜಮೀಲ್ ಹೆತ್ತವರ ಮುಂದೆ ನಿಂತ. ತುತ್ತು ಅನ್ನಕ್ಕೆ ತತ್ವಾರಾಗಿದೆ. ಹೀಗಿರುವಾಗ ನಿನ್ನ ಶಾಲೆಯ ಖರ್ಚು ನಿಭಾಯಿಸಲು ಸಾಧ್ಯವೇ ಇಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು. ಈ ಮಾತಿನಿಂದ ಸಿಟ್ಟಾದ ಜಮೀಲ್ ಮನೆಯವರಿಗೆ ಒಂದು ಮಾತು ಹೇಳದೆ ಪುಟ್ಟ ಲಗೇಜ್ನೊಂದಿಗೆ ದೆಹಲಿಯ ರೈಲು ಹತ್ತಿಬಿಟ್ಟ. ಆಗಿನ್ನೂ ಅವನಿಗೆ 10 ವರ್ಷ. ದೆಹಲಿಗೆ ಬಂದವನು ತಲುಪಿದ್ದು ನವಿ ಕರೀಂ ಕೊಳೆಗೇರಿಯನ್ನು. ಅಲ್ಲಿ ಇವನದೇ ವಯಸ್ಸಿನ ಕೆಲವರು ಜೊತೆಯಾದರು. ಅವರೊಂದಿಗೆ ಒಂದು ರೂಮ್ನಲ್ಲಿ ಜಾಗ ಮಾಡಿಕೊಂಡ. ಹೊಟ್ಟೆಪಾಡಿಗಾಗಿ ಪರ್ಸ್ ಹಾಗೂ ಬ್ಯಾಗ್ಗಳನ್ನು ಮಾರುತ್ತಿದ್ದ. ಒಂದಿಷ್ಟು ಹಣ ಜೊತೆ ಆದ್ರೆ ಸಾಕು, ಗೆಳೆಯರೊಂದಿಗೆ ಸಿನಿಮಾಗೆ ಹೋಗ್ತಾ ಇದ್ದ. ಹೇಗಾದರೂ ಮಾಡಿ ಬಾಲಿವುಡ್ ನಟರನ್ನು ಭೇಟಿಯಾಗಬೇಕು, ಅವರ ಮೂಲಕವೇ ಒಂದೊಳ್ಳೆ ಕೆಲಸ ಸಂಪಾದಿಸಬೇಕು ಎಂಬುದೇ ಜಮೀಲ್ ಶಾ ಮತ್ತು ಜತೆಗಾರರ ಕನಸಾಗಿತ್ತು. ಬಾಲಿವುಡ್ನ ನಟ ನಟಿಯರೆಲ್ಲ ಇರುವುದು ಮುಂಬೈಯಲ್ಲಿ. ದೆಹಲಿಯಲ್ಲೇ ಉಳಿದಿದ್ರೆ ಅವರನ್ನು ಭೇಟಿ ಮಾಡಲು ಸಾಧ್ಯವೇ ಇಲ್ಲ ಅನಿಸಿದಾಗ ಈ ಜಮೀಲ್ ಶಾ ದೆಹಲಿಗೆ ಗುಡ್ ಬೈ ಹೇಳಿ ಮುಂಬೈನ ರೈಲು ಹತ್ತಿಬಿಟ್ಟ. ಮುಂಬಯಿಯ ಭೀವಂಡಿಯಲ್ಲಿದ್ದ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ದೂರದ ಸಂಬಂಧಿಯೊಬ್ಬರು ನೌಕರರಾಗಿದ್ದರು. ಅವರ ಮೂಲಕವೇ ಏನಾದರೂ ನೌಕರಿಗಿಟ್ಟಿಸುವುದು ಜಮೀಲ್ನ ಉದ್ದೇಶವಾಗಿತ್ತು. ಆ ಬಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲೇ ಕೆಲಸ ಕೊಡಿಸಿದ್ರು. ಅಲ್ಲಿ ದಿನಕ್ಕೆ 12ರಿಂದ 14 ಗಂಟೆಗಳಷ್ಟು ಕಾಲ ದುಡಿಯಬೇಕಿತ್ತು. ಪ್ರತಿಯಾಗಿ ಸಿಗುತ್ತಿದ್ದುದು ಬಿಡುಗಾಸಿನ ಸಂಬಳ. 3 ತಿಂಗಳು ಅಲ್ಲಿದ್ದ ಶಾ ಅದೊಂದು ದಿನ ಅಲ್ಲಿಗೂ ಗುಡ್ ಬೈ ಹೇಳಿ ಮುಂಬಯಿಯ ಕುಖ್ಯಾತ ಕೊಳೆಗೇರಿಯಾದ ಧಾರಾವಿಗೆ ಬಂದ. ಕೆಲವೇ ದಿನಗಳಲ್ಲಿ ಬಿಹಾರದ ಹುಡುಗರನ್ನು ಪತ್ತೆ ಹಚ್ಚಿದ. ಅವರಿದ್ದ ರೂಮ್ನಲ್ಲಿಯೇ ಉಳಿದುಕೊಂಡ. ಅವರ ಮೂಲಕವೇ ಚರ್ಮದ ವಸ್ತುಗಳನ್ನು ತಯಾರಿಸುತ್ತಿದ್ದ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೂ ಸೇರಿಕೊಂಡ. ಆಗಲೂ ಕಣ್ಮುಂದೆ ಇದ್ದದ್ದು ಹೇಗಾದ್ರೂ ಮಾಡಿ ಬಾಲಿವುಡ್ ನಟ ನಟಿಯರನ್ನು ಭೇಟಿ ಮಾಡಬೇಕು, ಅವರ ನೆರವಿನಿಂದ ಒಂದು ಒಳ್ಳೆಯ ನೌಕರಿ ಪಡೆಯಬೇಕು ಎಂಬ ಕನಸೇ. ಅದನ್ನೇ ಗೆಳೆಯರೊಂದಿಗೆ ಹೇಳಿಕೊಂಡಾಗ ಅವರು ಹೇಳಿದಂತೆ ಬಾಲಿವುಡ್ನ ಸ್ಟಾರ್ಗಳನ್ನು ನೋಡಬೇಕು ಅಂದರೆ 5 ಸ್ಟಾರ್ ಹೋಟ್ಲಿಗೆ ಹೋಗಬೇಕು. ಅಲ್ಲಿ ಪ್ರತಿಯೊಂದು ದುಬಾರಿ, ಜಾಸ್ತಿ ಹಣವಿದ್ರೆ ಮಾತ್ರ ಅಲ್ಲಿಗೆ ಹೋಗ್ಬೋದು. ಮುಂದೆ ಏನಾಯಿತು ಎಂಬುದು ಜಮೀಲ್ ಶಾ ವಿವರಿಸಿದ್ದು ಹೀಗೆ. ಅವತ್ತಿನ ಸಂದರ್ಭದಲ್ಲಿ ಹಿಂದಿ ಚಿತ್ರನಟರನ್ನು ಭೇಟಿಯಾಗಬೇಕು ಎಂಬುದಷ್ಟೇ ನನ್ನ ಉದ್ದೇಶವಾಗಿತ್ತು. ಅವರನ್ನು ಹುಡ್ಕೊಂಡು ಸ್ಟಾರ್ ಹೋಟ್ಲಿಗೆ ಹೋಗಲು ಹೆಚ್ಚು ಹಣವಿರಬೇಕು ಅಂದ್ರಲ್ಲ, ಅದೇ ಕಾರಣಕ್ಕೆ ಬಿಡುವಿನ ವೇಳೆಯಲ್ಲಿ ಬೇರೇನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡಲು ನಿರ್ಧರಿಸಿದೆ. ಆ ದಿನಗಳಲ್ಲಿ ಟಿವಿ ಹಾಗೂ ಮೊಬೈಲಿನ ಕವರ್ಗಳು ವಿಪರೀತ ಮಾರಾಟವಾಗ್ತಿದ್ವು. ನಾನು ಇದೇ ವ್ಯಾಪಾರದಲ್ಲಿ ನಿಂತೆ. ಫ್ಯಾಕ್ಟರಿ ಕೆಲಸ ಮುಗಿದ ತಕ್ಷಣ ಮೊಬೈಲ್, ಟಿವಿ ಕವರ್ಗಳೊಂದಿಗೆ ಜನದಟ್ಟಣೆ ಇರುವ ಸ್ಥಳಗಳಿಗೆ ಹೋಗುತ್ತಿದ್ದೆ. ರಾತ್ರಿ 10ರವರೆಗೂ ವ್ಯಾಪಾರ ನಡೆಯುತ್ತಿತ್ತು. ನನ್ನಲ್ಲಿ ಅವತ್ತಿಗೆ ಸೂಟ್ ಕೇಸ್ ಕೂಡ ಇರಲಿಲ್ಲ. ಸೈಡ್ ಬಿಸ್ನೆಸ್ ಕಾರಣದಿಂದ ಇಷ್ಟಿಷ್ಟೇ ಜೊತೆಯಾಗುತ್ತಿದ್ದ ಹಣವನ್ನು ಇಡುವುದಾದ್ರೂ ಎಲ್ಲಿ ಎಂದು ಯೋಚಿಸಿದಾಗ
ಗೆಳೆಯನೊಬ್ಬ ಕಣ್ಣಿಗೆ ಬಿದ್ದ. ಅವನ ಮೇಲೆ ನಂಬಿಕೆ ಇತ್ತು. ಹಾಗಾಗಿ ಸಂಪಾದಿಸಿದ ಹಣವನ್ನೆಲ್ಲ ಅವನ ಕೈಗಿಡುತ್ತಾ ಬಂದೆ. ಹೀಗೆ ಸಂಗ್ರಹವಾದ ಮೊತ್ತ 25,000 ರೂಪಾಯಿ ಆಯಿತು ಎಂದುಕೊಂಡಾಗಲೇ ಆ ಗೆಳೆಯ ಹಣದ ಸಮೇತ ಬೆಂಗಳೂರಿಗೆ ಪರಾರಿಯಾದ. ತಕ್ಷಣವೇ ಗೆಳೆಯರ ಬಳಿ 1,000 ರೂಪಾಯಿ ಸಾಲ ಮಾಡಿ ನಾನು ಬೆಂಗಳೂರಿಗೆ ಬಂದೆ. 2 ದಿನ ಹುಡುಕಿದ ನಂತರ ತಿಳಿದು ಬಂದಿದ್ದೇನೆಂದ್ರೆ, ನನ್ನಿಂದ ಹಣ ಪಡೆದಿದ್ದ ಗೆಳೆಯ ದೆಹಲಿಗೆ ಪರಾರಿಯಾಗಿದ್ದ. ಈ ವೇಳೆಗೆ ಸಾಲವಾಗಿ ಪಡೆದಿದ್ದ ಹಣವೆಲ್ಲ ಖರ್ಚಾಗಿತ್ತು. ಜೇಬಲ್ಲಿ ನಯ ಪೈಸವೂ ಇರಲಿಲ್ಲ. ನನಗೆ ಆದ ಮೋಸವನ್ನು ನೆನಪಿಸಿಕೊಂಡಾಗ ದುಃಖ ಒಮ್ಮಳಿಸಿ ಬಂತು. ಬೆಂಗಳೂರಿನ ಕೆಂಪೇಗೌಡ ರಸ್ತೆಯ ಬ್ರಾಡ್ವೇ ಹೋಟೆಲಿನ ಮುಂದೆ ಅಳುತ್ತಾ ನಿಂತು ಬಿಟ್ಟೆ. ಅದನ್ನು ಕಂಡ ಹೋಟೆಲಿನ ಗೇಟ್ ಕೀಪರ್ ಏನೆಂದು ವಿಚಾರಿಸಿದರು. ನನ್ನ ಅದೃಷ್ಟಕ್ಕೆ ಆತ ಬಿಹಾರದವರೇ ಆಗಿತ್ತು. ಅವರೊಂದಿಗೆ ಎಲ್ಲವನ್ನು ಹೇಳಿಕೊಂಡೆ. ಯಾವುದಾದ್ರೂ ಕೆಲಸ ಕೊಡಿಸಿ ಎಂದು ಪ್ರಾರ್ಥಿಸಿದೆ. ಆ ಬಿಹಾರಿಯ ಮೂಲಕವೇ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಚ್ಮ್ಯಾನ್ ಕೆಲಸ ಸಿಕ್ತು. ಅಲ್ಲಿ ವಾಸವಿದ್ದ ಮಹಿಳೆಯೊಬ್ಬಳು ನನ್ನ ಕತೆ ಕೇಳಿ ಮರುಗಿದರು. ನನಗೂ ಮಕ್ಕಳಿಲ್ಲ, ಇಲ್ಲೇ ಇದ್ದು ಬಿಡು, ನಿನ್ನನ್ನೇ ಮಗನ ತರ ಸಾಕ್ಕೊಳ್ತೀನಿ ಎಂದರು. ಅವರ ಒಳ್ಳೆಯತನ ಕಂಡು ಕಣ್ತುಂಬಿ ಬಂತು. ಅವರ ಆಹ್ವಾನವನ್ನು ನಯವಾಗಿ ತಿರಸ್ಕರಿಸಿದೆ. ಏನಾದ್ರೂ ಸಾಧಿಸಿ ಎಂದು ಹಾರೈಸಿ ಮೇಡಮ್ ಎಂದು ಪ್ರಾರ್ಥಿಸಿದೆ. ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಜಾಕೋಬ್ ಎಂಬಾತ ಇದ್ರು. ಅವರಿಗೂ ನನ್ನ ಮೇಲೆ ವಿಪರೀತ ಮಮಕಾರ. ಅದೊಂದು ಸಂಜೆ, ಈ ಜಮೀಲ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬಾರೋ, ಹೊರಗಡೆ ರೌಂಡ್ಸ್ ಹೋಗಿ ಬರೋಣ ಎಂದ್ರು. ಹಾಗೆ ನಾವಿಬ್ರು ಹೋದದ್ದು ಒಂದು ಡ್ಯಾನ್ಸ್ ಕ್ಲಬ್ಗೆ. ಅಲ್ಲಿ ಪಾಶ್ಚಾತ್ಯ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದವರನ್ನು ಕಂಡಾಗ ನಾನು ಇದೇ ಫೀಲ್ಡ್ಗೆ ಬರಬೇಕು ಅನಿಸ್ತು. 1-2 ದಿನಗಳಲ್ಲಿಯೇ ಅಂತ ಡ್ಯಾನ್ಸ್ ಕಲಿಸುವವರ ವಿಳಾಸ ಪತ್ತೆ ಹಚ್ಚಿದೆ. ಅದೊಂದು ಮುಂಜಾನೆ ಅವರ ಮನೆಗೆ ಹೋಗಿ, ನನಗೂ ಡ್ಯಾನ್ಸ್ ಕಲಿಸಿ, ಸದ್ಯಕ್ಕೆ ನನ್ನಲ್ಲಿ ಹಣವಿಲ್ಲ, ಕೋರ್ಸ್ ಮುಗಿತಿದ್ದಂತೆ ದುಡ್ಡು ಕೊಡ್ತೇನೆ ಎಂದೆ. ಆ ಗುರುಗಳು ಮೊದಲೇ ಹಣ ಕೊಡದಿದ್ರೆ ಡ್ಯಾನ್ಸ್ ಕಲಿಸಲು ಸಾಧ್ಯವೇ ಇಲ್ಲವೆಂದು ಸ್ಪಷ್ಟವಾಗಿ ಹೇಳಿಬಿಟ್ರು. ಆ ಕ್ಷಣಕ್ಕೆ ಬೆಂಗಳೂರು ಭಯ ಹುಟ್ಟಿಸಿತು. ನಂತರದ ಕೆಲವೇ ದಿನಗಳಲ್ಲಿ ಮತ್ತೆ ಮುಂಬೈಗೆ ಬಂದೆ. ಹಿಂದಿನ ನೋವನ್ನೆಲ್ಲ ಮರೆತು ಹೊಸ ಬದುಕಿಗೆ ಸಿದ್ಧನಾದೆ. ಅದೇ ವೇಳೆಗೆ ಹೆಸರಾಂತ ಕೋರಿಯೋಗ್ರಾಫರ್ ಸಂದೀಪ್ ಸುಫರ್ಕರ್ ಅವರು ಸಾಲ್ಸಾ ಡ್ಯಾನ್ಸ್ ತರಬೇತಿ ಶಾಲೆಯ ಆರಂಭಿಸುವುದಾಗಿ ಜಾಹೀರಾತು ನೀಡಿದ್ರು. ಮರುದಿನವೇ ಅವರ ಮುಂದೆ ನಿಂತಿದ್ದೆ. ನನಗೆ ಕಲಿಯಬೇಕೆಂಬ ಆಸೆ ಇದೆ, ಆದರೆ ಫೀ ಕೊಡುವ ಶಕ್ತಿ ಇಲ್ಲ. ದಯವಿಟ್ಟು ಸೇರಿಸ್ಕೊಳ್ಳಿ ಎಂದು ಪ್ರಾರ್ಥಿಸಿದೆ. ಸಂದೀಪ್ ಸರ್ ಕರುಣೆ ತೋರಿದ್ರು. ನಾಳೆಯಿಂದಲೇ ತರಗತಿಗೆ ಬಾ ಅಂದ್ರು. ಡ್ಯಾನ್ಸ್ ಕಲಿಕೆಗೆ ಬಳಕೆಯಾಗುತ್ತಿದ್ದ ಭಾಷೆ ಇಂಗ್ಲಿಷ್. ನನಗೂ ಹಿಂದಿ ಬಿಟ್ರೆ ಬೇರೊಂದು ಭಾಷೆ ಗೊತ್ತಿರಲಿಲ್ಲ. ಆದರೆ ಡ್ಯಾನ್ಸ್ ಮೇಲಿನ ಮೋಹದಿಂದ ತುಟಿ ಚಲನೆಯನ್ನು ಗಮನಿಸಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ. ಡ್ಯಾನ್ಸ್ನಲ್ಲಿ ಪಳಗಿದೆ. ಸಂದೀಪ್ ಸರ್ಗೆ ಪಟ್ಟ ಶಿಷ್ಯನಾದೆ. ಅದೊಂದು ಮುಂಜಾನೆ ಸಪ್ಪೆ ಮುಖಭಾವದಲ್ಲಿದ್ದ ಸಂದೀಪ್ ಸರ್ ಹೇಳಿದ್ರು, ನಾಡಿದ್ದು ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಲಂಡನ್ನಿಂದ ಬರಬೇಕಾದ ಶೂಗಳೇ ಬಂದಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ಗೆ ಬಳಕೆಯಾಗುವ ಶೂಗಳನ್ನು ವಿದೇಶದಿಂದ ತರಿಸ್ಕೊಳ್ತಾರೆ. ಒಂದು ಜೊತೆ ಶೂಗಳ ಬೆಲೆ 12,000 ರೂಪಾಯಿಗಿಂತ ಹೆಚ್ಚಿರುತ್ತದೆ ಎಂಬ ವಿಷಯವೇ ಅದುವರೆಗೂ ನನಗೆ ಗೊತ್ತಿರಲಿಲ್ಲ. ಶೂಗಳನ್ನು ವಿದೇಶದಿಂದಲೇ ಯಾಕೆ ತರಿಸಬೇಕು? ನಾವೇ ತಯಾರಿಸಿದ್ರೆ ಹೇಗೆ ಎಂದು ಸಂದೀಪ್ ಸರ್ಗೆ ಪ್ರಶ್ನೆ ಹಾಕಿದೆ. ಅಂತಹ ಸಾಹಸ ನಮ್ಮವರಿಂದ ಸಾಧ್ಯವಿಲ್ಲ ಅಂದ್ರು ಸಂದೀಪ್. ಆಗ ನಾನು ಹಠಕ್ಕೆ ಬಿದ್ದೆ. ಸಂದೀಪ್ ಸರ್ ಅವರಲ್ಲಿದ್ದ ಹಳೆಯ ಶೂಗಳನ್ನು ತಗೊಂಡು ಮನೆಗೆ ಬಂದೆ. ಅವುಗಳನ್ನು ಇಂಚಿಂಚಾಗಿ ಬಿಚ್ಚಿ ಪರೀಕ್ಷಿಸಿದ. 15 ದಿನಗಳ ನಂತರ ನಾನೇ ತಯಾರಿಸಿದ ಶೂಗಳೊಂದಿಗೆ ಸಂದೀಪ್ ಮುಂದೆ ನಿಂತೆ. ಇವು ಚೆನ್ನಾಗಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿತು ಸಂದೀಪ್. ಡ್ಯಾನ್ಸಿಂಗ್ ಶೂಗಳು ಸಾಕ್ಸ್ಗಿಂತ 10-20 ಗ್ರಾಮ್ ಜಾಸ್ತಿ ತೂಕವಿರಬೇಕು ಎಂಬ ಗುಟ್ಟನ್ನು ಹೇಳಿದ್ರು. ಮುಂದಿನ 6 ತಿಂಗಳಲ್ಲಿ ಒಂದೊಂದು ಹೊಸ ಪ್ರಯೋಗದ ಶೂಗಳೊಂದಿಗೆ ನಾನು ಸಂದೀಪ್ ಬಳಿ ಹೋಗುವುದು, ಅವರು ಇದು ಚೆನ್ನಾಗಿಲ್ಲ ಎನ್ನುವುದು ಮಾಮೂಲಿ ಆಯಿತು. ನಾನು 14ನೇ ಬಾರಿ ಹೋದಾಗ ಮಾತ್ರ ಸಂದೀಪ್ ಕಂಗಳಲ್ಲಿ ಮಿಂಚು ಕಾಣಿಸ್ತು. ನಾನು ತಯಾರಿಸಿದ ಶೂ ಕಂಡು ಖುಷಿಯಾದ ಅವರು, ನಂಗೆ ಬೇಕಿದ್ದಿದ್ದು ಇದೆ ಅಂದ್ರು. ಮುಂದಿನ ಡ್ಯಾನ್ಸ್ ಪ್ರೋಗ್ರಾಂನಲ್ಲಿ ಈ ಶೂಗಳನ್ನೇ ಬಳಸೋಣ, ಇಂಥವೇ 15 ಜೊತೆ ತಯಾರು ಮಾಡು ಎಂದರು. ಮರುದಿನವೇ ಫ್ಯಾಕ್ಟರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಶೂ ತಯಾರಿಗೆ ನಿಂತೆ. ಇದಿಷ್ಟು ನಡೆದಿದ್ದು 2005ರಲ್ಲಿ. ಮುಂದೆ ಸಂದೀಪ್ ಅವರ ಶಿಫಾರಸಿನ ಮೇರೆಗೆ ಹಲವು ಡ್ಯಾನ್ಸ್ ತಂಡಗಳಿಂದ ಶೂಗಳಿಗೆ ಬೇಡಿಕೆ ಬಂತು. ವಿದೇಶದವರು 12,000 ರೂಪಾಯಿಗಳಿಗೆ ಕೊಡುತ್ತಿದ್ದ ಶೂಗಳನ್ನೇ ನಾನು ಕೇವಲ 2,000 ರೂಪಾಯಿಗಳಿಗೆ ಕೊಡುತ್ತಿದ್ದೆ. ಶೂ ತಯಾರಿಗೆ ಬೇಕಿದ್ದ ಕಚ್ಚಾ ವಸ್ತುವೆಲ್ಲ ನಾನು ವಾಸವಿದ್ದ ಧಾರಾವಿಯ ಕೋಳೆಗರಿಯಲ್ಲೇ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತು. ಹಾಗಾಗಿ ನನಗೆ ನಷ್ಟವಂತೂ ಇರಲಿಲ್ಲ. ಹೀಗೆ 2 ವರ್ಷ ಕಳೆದವು. 2007ರ ಅದೊಂದು ಮುಂಜಾನೆ ನನ್ನ ಮೊಬೈಲ್ಗೆ ಒಂದು ಕಾಲ್ ಬಂತು. ಆ ತುದಿಯಲ್ಲಿ ಇದ್ದಾಕೆ ನಟಿ ಪ್ರಿಯಾಂಕಾ ಚೋಪ್ರಾ. ನೀವು ತಯಾರಿಸುವ ಶೂಗಳ ಬಗ್ಗೆ ತುಂಬಾ ಜನ ಹೇಳ್ತಿದ್ದಾರೆ, ನನಗೂ 2 ಜೊತೆ ಶೂ ಬೇಕು ಎಂದರು ಆಕೆ. ಮರುದಿನವೇ
ತಮ್ಮ ಸೆಕ್ರೆಟರಿಯ ಮೂಲಕ ನಾನು ಹೇಳಿದ ಹಣಕ್ಕಿಂತ ದುಪ್ಪಟ್ಟು ಮೊತ್ತದ ಚೆಕ್ ಕಳಿಸಿದ್ರು. ಮುಂದೆ ಬಾಲಿವುಡ್ನ ಖ್ಯಾತ ನಟ ನಟಿಯರ ಫೋನ್ ಕರೆ ಸ್ವೀಕರಿಸುವುದು ನನಗೆ ಮಾಮೂಲಾಗಿ ಹೋಯಿತು. ಹೀಗೆ ಹಲೋ ಎಂದವರ ಪಟ್ಟಿಯಲ್ಲಿ ಕಾಜೋಲ್, ಅಜಯ್ ದೇವ್ಗನ್, ಅಮಿಷಾ ಪಟೇಲ್, ನೇಹಾ ಧೂಪಿಯಾ, ಅಭಿಷೇಕ್ ಬಚ್ಚನ್, ಋತಿಕ್ ರೋಷನ್, ಕತ್ರಿನಾ ಕೈಫ್ ಮುಂತಾದವರಿದ್ರು. ಶೂಗಳಿಗೆ ವಿಪರೀತ ಡಿಮ್ಯಾಂಡ್ ಬಂದಾಗ ಒಂದು ಅಂಗಡಿ ತೆರೆಯಲು ನಿರ್ಧರಿಸಿದೆ. ICICI ಬ್ಯಾಂಕ್ನಲ್ಲಿ ಖಾತೆ ತೆರೆದೆ. ಸಾಲ ನೀಡುವಂತೆ ವಿನಂತಿಸಿದೆ. ಆದರೆ ಬ್ಯಾಂಕ್ ಅಧಿಕಾರಿಗಳು ಕೇಳಿದ ಖಡಕ್ ದಾಖಲೆಗಳನ್ನು ನನ್ನಲ್ಲಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ರ ABCL ಕಂಪನಿ ಸೇರಿದಂತೆ ಖ್ಯಾತ ನಟ ನಟಿಯರೆಲ್ಲ ನೀಡಿದ್ದ ಚೆಕ್ಗಳನ್ನು ಬ್ಯಾಂಕ್ ಅಧಿಕಾರಿಗಳು ಗಮನಿಸಿದ್ರು. ಅದೇ ಕಾರಣಕ್ಕೆ ನಿಯಮಗಳನ್ನು ಸಡಲಿಸಿ ಸಾಲ ನೀಡಿದ್ರು. ಪರಿಣಾಮವಾಗಿ ಅದೇ ಧಾರಾವಿಯಲ್ಲಿ 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಖರೀದಿಸಿದೆ. ಅಲ್ಲಿ ಶಾ ಶೂಸ್ ಕಂಪನಿ ಎಂಬ ಬೋರ್ಡ್ ಹಾಕಿಸಿದೆ. ಬಿಹಾರಕ್ಕೆ ಹೋಗಿ ಮನೆಯಲ್ಲಿ ಎಲ್ಲಾ ವಿಷಯ ತಿಳಿಸಿದೆ. ನನ್ನ 2 ಸೋದರರನ್ನು ಮುಂಬೈಗೆ ಕರೆತಂದೆ. ಈಗ ನನ್ನೊಂದಿಗೆ 7 ಮಂದಿ ಕೆಲಸಗಾರರಿದ್ದಾರೆ. ಒಂದು ತಿಂಗಳಿಗೆ 250-300 ಜೊತೆ ಶೂಗಳು ತಯಾರಾಗ್ತವೆ. ಈವರೆಗೂ ವಿದೇಶಕ್ಕೆ ಹೋದವರ ಮುಂದೆ ನಿಂತು ಆ ಕಡೆಯಿಂದ ಬರುವಾಗ ಒಂದು ಜೊತೆ ಡ್ಯಾನ್ಸ್ ಶೂ ತನ್ನಿ ಎಂದು ಭಾರತೀಯರು ಹೇಳುತ್ತಿದ್ರು. ಆದ್ರೆ ಈಗ ಅದೇ ಮಾತನ್ನು ವಿದೇಶಿಯರು ಹೇಳ್ತಿದ್ದಾರೆ. 15 ವರ್ಷಗಳ ಹಿಂದೆ ಬರಿಗಾಲಲ್ಲಿ ಮುಂಬೈಗೆ ಬಂದವ ನಾನು ಇವತ್ತು ವರ್ಷಕ್ಕೆ 50-60 ಲಕ್ಷ ರೂಪಾಯಿನ ವ್ಯಾಪಾರ ಮಾಡ್ತಾ ಇದ್ದೀನಿ. ಆಸ್ಟ್ರೇಲಿಯಾ, ಕೆನಡಾ, ದುಬೈ, ಇಟಲಿ, ವೆಂಜುವಾಲಾ, ಜರ್ಮನಿ ಮುಂತಾದ ದೇಶಗಳಿಗೆ ನನ್ನ ಶಾ ಶೂಸ್ಗಳು ರಫ್ತಾಗುತ್ತವೆ. ಒಂದು ಕಾಲದಲ್ಲಿ ಸೆಲೆಬ್ರಿಟಿಗಳನ್ನು ಹುಡುಕಿಕೊಂಡು ಬೀದಿ ಅಲೆಯುತ್ತಿದ್ದ ನಾನು ಇವತ್ತು ನಾನೇ ಸೆಲೆಬ್ರಿಟಿ ಅನ್ನುವಂತಹ ಮಟ್ಟ ತಲುಪಿಕೊಂಡಿದ್ದೇನೆ. ಇಂಥದ್ದೊಂದು ಬದಲಾವಣೆಗೆ ಕಾರಣನಾದ ಆ ದೇವರಿಗೆ, ನನ್ನ ಯಶಸ್ಸಿಗಾಗಿ ಹಾರೈಸಿದ ಎಲ್ಲ ಹಿರಿಯರಿಗೆ, ನನ್ನೊಂದಿಗೆ ದುಡಿಯಲು ನಿಂತಿರುವ ಕಾರ್ಮಿಕ ಬಂಧುಗಳ ಪ್ರೀತಿಗೆ ಋಣಿ ಅಂತ ಹೇಳ್ತಾರೆ ನಮ್ಮ ಜಮೀಲ್ ಶಾ ಅವರು. ಕೇಳಿ, ಇವತ್ತು ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿರುವ ಎಲ್ಲ ರಿಯಾಲಿಟಿ ಶೋಗಳಲ್ಲಿಯೂ ಜಮೀಲ್ ಶಾನ ಕಂಪನಿ ತಯಾರಿಸಿದ ಶೂಗಳೇ ಬಳಕೆಯಾಗುತ್ತಿವೆ. ಆಸ್ಟ್ರೇಲಿಯಾದ ಹೆಸರಾಂತ ಪಾಪ್ ಗಾಯಕಿ ಕೈಲಿ ಮಿನೋಗ್ ಕೂಡ ಲಂಡನ್ನಲ್ಲಿ ತಯಾರಾಗುವ ಶೂಗಳಿಗಿಂತ ಜಮೀಲ್ ಶಾ ತಯಾರಿಸುವ ಶೂಗಳು ಅತ್ಯುತ್ತಮ ಕ್ವಾಲಿಟಿ ಹೊಂದಿವೆ ಎಂದು ಸರ್ಟಿಫಿಕೇಟ್ ನೀಡಿದ್ದಾರೆ. ಬರಿಗಾಲಲ್ಲಿ ಬಾಂಬೆಗೆ ಬಂದ ಹೈದನೊಬ್ಬ ಬಾಲಿವುಡ್ನ ಎಲ್ಲರಿಗೂ ಡಾರ್ಲಿಂಗ್ ಆಗಿರುವುದನ್ನು ಕಂಡಾಗ ಅವನನ್ನು ಕುರಿತು ಮೆಚ್ಚುಗೆ ಮತ್ತು ಅಸೂಯೆ ಒಟ್ಟಿಗೆ ಆಗುತ್ತದೆ. ಹಿಂದೆ ಅವನಿಗೊಂದು ಅಭಿನಂದನೆ ಹೇಳಬೇಕು ಅನಿಸ್ತದೆ. ಅಂದ ಹಾಗೆ ಜಮೀಲ್ ಶಾನ ಇಮೇಲ್ ID ಹೀಗಿದೆ: JAMELSHOES@sify.com. ನೀವು ಕೂಡ ನಿಮ್ಮ ಅಭಿನಂದನೆಯನ್ನು ತಿಳಿಸಿ. ಹಾಗೆ ಮುಂಚೆ ಹೇಳಿದಂತೆ AR ಮಣಿಕಾಂತ್ ಅವರ ಭಾವತೀರ ಯಾನ ಈ ಪುಸ್ತಕ ನಿಮಗೂ ಕೂಡ ಸಿಕ್ಕರೆ ತೆಗೆದುಕೊಂಡು ಒಮ್ಮೆ ಓದಿ ಅಂತ ಹೇಳ್ತಾ ನನ್ನ ಪಾಡ್ಕಾಸ್ಟ್ ಅನ್ನ ನಾನು ಇವತ್ತಿಗೆ ಇಲ್ಲೇ ಮುಗಿಸ್ತಾ ಇದ್ದೇನೆ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ಧನ್ಯವಾದಗಳು.